ವೇತನ ಪಾವತಿ ವಿಳಂಬ ಮತ್ತು ನಿವೃತ್ತ ನೌಕರರ ಸೌಲಭ್ಯ ಪಾವತಿ ವಿಳಂಬ ಧೋರಣೆಯನ್ನ ಅನುಸರಿಸುತ್ತಿರುವ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯ ಅಧಿಕಾರಿಗಳ ವಿರುದ್ಧ ಅಮರನಾಥ್ ಉಪವಾಸ ನಿರತರಾಗಿದ್ದ ಪುತ್ತೂರು ವಿಭಾಗದ ಕೆಎಸ್ಆರ್ಟಿಸಿ ಮಜ್ದೂರ್ ಸಂಘದ ಸದಸ್ಯರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಅಂಗಾರ ಅವರು ನಡೆಸಿದ ಮಾತುಕತೆಯ ಪರಿಣಾಮ ತಮ್ಮ ಮುಷ್ಕರದಿಂದ ಹಿಂದೆ ಸರಿದಿದ್ದಾರೆ. ಈ ಮೂಲಕ ಸಚಿವ ಅಂಗಾರ ಅಮರನಾಥ್ ಉಪವಾಸ ನಿರತರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಎಸ್ಆರ್ಟಿಸಿ ಸಂಸ್ಥೆಯು ಆರ್ಥಿಕ ಸಂಕಷ್ಟದಲ್ಲಿದ್ದು, ಈ ಕಾರಣದಿಂದಾಗಿ ಸಕಾಲದಲ್ಲಿ ವೇತನ ನೀಡಿಕೆ ಮತ್ತು ನಿವೃತ್ತ ನೌಕರರಿಗೆ ನಿವೃತ್ತಿ ಸೌಲಭ್ಯ ನೀಡಲು ತೊಂದರೆಯಾಗಿದೆ. ಕೆಎಸ್ಆರ್ಟಿಸಿ ಸಂಸ್ಥೆಯು ಆರ್ಥಿಕ ಸಂಕಷ್ಟದಲ್ಲಿದ್ದು, ಪಾರಾಗಲು 220 ಕೋಟಿಯನ್ನ ಬ್ಯಾಂಕುಗಳಿಂದ ಸಾಲ ಪಡೆಯಲಿದ್ದು, ಸಂಸ್ಥೆಯ ಕಟ್ಟಡಗಳನ್ನು ಅಡ ಇರಿಸಿ ಈ ಸಾಲವನ್ನು ಪಡೆಯಲಾಗುತ್ತಿದೆ. ಈ ಪ್ರಕ್ರಿಯೆ 1 ತಿಂಗಳೊಳಗಡೆ ನಡೆಯಲಿದೆ. ಬಳಿಕ ವೇತನ ಮತ್ತು ನಿವೃತ್ತಿ ಸೌಲಭ್ಯವನ್ನು ವಿತರಿಸಲಾಗುವುದು. ಈ ಕುರಿತಂತೆ ಸಂಸ್ಥೆಯ ಉನ್ನತ ಅಧಿಕಾರಿಗಳು ಮತ್ತು ಸಾರಿಗೆ ಸಚಿವರೊಂದಿಗೆ ಹಾಗೂ ಕೆಎಸ್ಆರ್ಟಿಸಿ ಅಧ್ಯಕ್ಷರೊಂದಿಗೆ ಮಾತುಕತೆ ನಡೆಸಿರುವುದಾಗಿ ಸಚಿವ ಅಂಗಾರ ಹೇಳಿದರು. ಭಾರತೀಯ ಮಜ್ದೂರ್ ಸಂಘದ ಕಡೆಯಿಂದ ಸರ್ಕಾರದ ಯಾವುದೇ ರೀತಿಯ ಆಡಳಿತ ವ್ಯವಸ್ಥೆಗೆ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಕಿಲ್ಲೆ ಮೈದಾನದಲ್ಲಿ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಸರ್ಕಾರದ ಪರವಾಗಿ ಎಲ್ಲ ಧರಣಿ ನಿರತರಾಗಿರ್ತಕ್ಕಂಥ ಮಜ್ದೂರ್ ಸಂಘದ ಡ್ರೈವರ್ ಇರ್ಬೋದು, ಕಂಡಕ್ಟರ್ ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಅವರಲ್ಲಿ ನಾನು ವಿನಂತಿಯನ್ನು ಮಾಡಿರುವಂಥದ್ದು 1 ತಿಂಗಳೊಳಗೆ ಈ ಗ್ರ್ಯಾಚ್ಯುಟಿಗಳು ಏನಿದೆ ಮತ್ತು ಅವರಿಗೆ ಏನೇನು ಪಾವತಿಗಳಾಗಬೇಕಿತ್ತ ಆ ಒಂದು ಪಾವತಿ ಮಾಡೋದಕ್ಕೆ ಸಂಬಂಧಪಟ್ಟಾಗಿ ಸರ್ಕಾರವು ಕೂಡ ಆ ರೀತಿಯ ಒಂದು ಇಚ್ಛಾಶಕ್ತಿಯನ್ನು, ನಿಗಮವು ಕೂಡ ಆ ರೀತಿಯ ಒಂದು ಇಚ್ಛಾಶಕ್ತಿಯನ್ನು ನೀಡಿ ಇವತ್ತು ಅದಕ್ಕೆ ಪೂರಕವಾಗಿ ಸುಮಾರು 220 ಕೋಟಿ ರೂಪಾಯಿಯ ಒಂದು ಮೊತ್ತವನ್ನು ಸರ್ಕಾರದ ಆಸ್ತಿಯನ್ನು ಅಡವಿಟ್ಟು ಈ ಒಂದು ನೌಕರರು ಯಾರಿದ್ದಾರೆ, ಅವರ ಕಷ್ಟ ಏನಿದೆ, ಅವರ ಸಮಸ್ಯೆ ಏನಿದೆ, ಅದಕ್ಕೆ ಸ್ಪಂದಿಸಬೇಕು ಅನ್ನುವ ದಿಕ್ಕಿನಿಂದ ಇವತ್ತು ಸರ್ಕಾರದ ಕಡೆಯಿಂದಲೂ ಕೂಡ ನಿಗಮದ ಕಡೆಯಿಂದಲೂ ಆ ರೀತಿಯ ಪ್ರಯತ್ನಗಳಾಗಿದೆ. ಮಾತುಕತೆಯ ಸಂದರ್ಭ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯ ಮುಖ್ಯ ಭದ್ರತಾಧಿಕಾರಿ ಶ್ರೀನಿವಾಸ್, ಪುತ್ತೂರು ವಿಭಾಗದ ನಿಯಂತ್ರಣಾಧಿಕಾರಿ ಕೆ ಜಯಕರ್ ಶೆಟ್ಟಿ, ಬಿಎಂಎಸ್ ಮುಂದಾಳುಗಳಾದ ನ್ಯಾಯವಾದಿ ಗಿರೀಶ್ ಮಳಿ, ಮಾಡಾವು ವಿಶ್ವನಾಥ್ ರೈ, ಶಾಂತರಾಮ್ ಬಿಟ್ಲಾ, ವೆಂಕಟರಮಣ ಭಟ್, ರಾಮಕೃಷ್ಣ ಜಿ, ಸತ್ಯಶಂಕರ್ ಭಟ್, ಸಂಜೀವ ಗೌಡ ಮೊದಲಾದವರು ಹಾಜರಿದ್ದರು. Yes,